ವೆಲ್ಕಮ್ ಬ್ಯಾಕ್. ಸಚಿವ ಬಿ ನಾಗೇಂದ್ರ ರಾಜೀನಾಮೆಯನ್ನ ನೀಡಲೇಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿದೆ. ಪಾದಯಾತ್ರೆ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಅದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ರಾಜೀನಾಮೆಯನ್ನ ಖುದ್ದು ಬಿ ನಾಗೇಂದ್ರ ನೀಡ್ತಾರೆ ಅನ್ನುವಂತ ಮಾಹಿತಿ, ಅಂತ ಇಂಗಿತವನ್ನ ಸಿಎಂ ಬಳಿಯಲ್ಲಿ ಮಾತಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಅದ್ರ ಬಗ್ಗೆ ಖುದ್ದು ಬಿ ನಾಗೇಂದ್ರ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ, ದೂರವಾಣಿ ಮುಖಾಂತರ ಮಾತಾಡಿದ್ದಾರೆ. ಅಂತ ಯಾವುದೇ ಚರ್ಚೆಗಳು ನಡೆದಿಲ್ಲ ಅಂತ ಹೇಳಿದ್ದಾರೆ. ಬಿ ನಾಗೇಂದ್ರ ಅವರು ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ, ಬನ್ನಿ ಕೇಳ್ಕೊಂಬರೋಣ. ಕಡೆ ಏನು ಹೇಳ್ತಾರೆ ಬಿಟ್ಬಿಡಿ ಅದನ್ನೆಲ್ಲ ಸುಮ್ಮನೆ ಇಲ್ಲ ಅಲ್ವಾ? ಇಲ್ಲ ಇಲ್ಲ ಅದಕ್ಕೆ ಒಂದ್ ರೌಂಡ್ ನಿಮ್ಮನ್ನೇ ಕೇಳೋಣ ಅಂದ್ಬಿಟ್ಟು. ಎಸ್ ಎಲ್ಲಿ ಸರ್? ಇಲ್ಲಿ ಹೊರಗಡೆ ಇದ್ದೀನಿ. ಆಫ್ ರೆಕಾರ್ಡ್ ಮಾತಾಡಕ್ಕೆ ಏನಾದ್ರು ಸಿಗ್ಬೋದಾ ಸರ್? ಇಲ್ಲ, ಸ್ವಲ್ಪ ಟೆಂಪಲ್ ಅಲ್ಲಿ ಇದ್ದೀನಿ ನಾನು. ಹೌದಾ? ಮಾತಾಡ್ತೀನಿ ತಗೊಳ್ಳಿ. ಸರ್ ಓಕೆ. ಅಭಿಷೇಕ್ ಹೇಳಿ. ಅಭಿಷೇಕ್ ಏನಿಲ್ಲ, ಕೆಲವು ಕಡೆ ಏನು ಹೇಳ್ತಾ ಇರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿ, ಗಮನಿಸ್ತಾ ಇದ್ದೇವೆ ಈಗ ಬಿ ನಾಗೇಂದ್ರ ಅವರು ಖುದ್ದು ಅವರೇ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಒಂದು ಕಡೆ ಅಲ್ಲ, ಅದರ ಮತ್ತೊಂದು ಕಡೆಯಲ್ಲಿ ಕಾಂಟ್ರರಿ ಬಿ ನಾಗೇಂದ್ರ ಅವರು ನಗುತ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡುತ್ತೆ, ನಾಳೆ ಒಳಗೆ ಎಲ್ಲವೂ ನಿರ್ಧಾರ ಆಗೋ ಸಾಧ್ಯತೆ ಇದೆಯಾ? ಡೀಟೇಲ್ಸ್ ಏನಿದೆ? ಅಶ್ವಿನಿ, ನಾವೇ ಅವರಿಗೆ ನಾನು ಅವರಿಗೆ ಕರೆ ಮಾಡಿದಂತ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿದ್ದೇನೆ, ಖಾಸಗಿ ಕಾರ್ಯಕ್ರಮದಲ್ಲಿದ್ದೇನೆ ಅನ್ನೋ ರೀತಿ ಮಾತನಾಡ್ತಾರೆ. ಅದರ ಜೊತೆಗೆ ಯಾವ ವಿಚಾರ ಕೇಳ್ತೇವೆ ಅನ್ನೋದನ್ನು ಕೂಡ ಅವರಿಗೆ ಗೊತ್ತಿರೋದ್ರಿಂದ ಈ ರೀತಿ ಏನೋ ಕೇಳಿ ಬರ್ತಾ ಇದೆ ಅಂದ ತಕ್ಷಣ ಇಲ್ಲ, ಆ ರೀತಿ ಏನೂ ಇಲ್ಲ ಅಂತ ಒಂದೇ ಲೈನ್ ಅಲ್ಲಿ ಡೈರೆಕ್ಟ್ ಆಗಿ ಹೇಳಿರುವಂತದ್ದು. ಇಲ್ಲಿಗೆ ಒಬ್ಬ ರಾಜಕಾರಣಿ ಸತ್ಯವನ್ನಾದ್ರೂ ಹೇಳಿರಬಹುದು, ಸುಳ್ಳನ್ನಾದ್ರೂ ಹೇಳಿರಬಹುದು. ಮಾಧ್ಯಮದಲ್ಲಿ ಬರ್ತಿರುವಂತ ಸತ್ಯವನ್ನ ದಿಕ್ಕು ತಪ್ಪಿಸಿ ಅವರು ಸಿಎಂ ಅನ್ನ ಭೇಟಿಯಾಗಿ ಹೈಕಮಾಂಡ್ ಮನವರಿಕೆ ಮಾಡಿಕೊಂಡು ರಾಜೀನಾಮೆ ಕೊಡುವ ಸಾಧ್ಯತೆಯೂ ಇರುತ್ತೆ. ಇಲ್ಲವಾದ್ರೆ ಮಾಧ್ಯಮದಲ್ಲಿ ಬರ್ತಿರುವಂತದ್ದು ಸುಳ್ಳು ಅಂತ ಹೇಳೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಅಂತ ತೋರಿಸ್ಕೊಡುವಂತ ಪ್ರಯತ್ನ ಕೂಡ ಆಗಿರ್ಬೋದು. ಇಲ್ಲಿಗೆ ಒಂದು ವಿಡಿಯೋ ಮುಖಾಂತರ ಅವರು ಸ್ಪಷ್ಟೀಕರಣವನ್ನ ಕೊಡ್ತಾರೆ ಅಂತ ಈಗಾಗಲೇ ತಿಳಿಸಲಾಗಿದೆ. ಅವರ ಕಚೇರಿಯಿಂದ ಒಂದು ಸಂದೇಶ ಬಂದಿರುವಂತದ್ದು, ಸಿಎಂ ರವರು ನಮಗೆ ಕರೆ ಮಾಡಿಲ್ಲ, ನಾವು ಸಿಎಂ ರವರಿಗೆ ಕರೆ ಮಾಡಿಲ್ಲ ಈ ಒಂದು ವಿಚಾರವಾಗಿ ಅಂತ ಒಂದು ಸ್ಪಷ್ಟೀಕರಣ ಈಗ ಸಂದೇಶದ ಮುಖಾಂತರ ಬಂದಿದೆ. ಆದ್ರೆ ಒಂದು ವಿಡಿಯೋ ಸಂದೇಶ ಕೂಡ ಕೆಲವೇ ನಿಮಿಷಗಳಲ್ಲಿ ಬರುವಂತ ಸಾಧ್ಯತೆ ಇದೆ ಅನ್ನೋದು ಮಾಹಿತಿ ಬರ್ತಿರುವಂತದ್ರಿಂದ ಇಲ್ಲಿಗೆ ಬಿಜೆಪಿ ಹಾಗೂ ಜೆಡಿಎಸ್ ರವರು ಈಗ ಅಹೋರಾತ್ರಿ ಧರಣಿಯನ್ನ ಮಾಡ್ತೇವೆ ಅಂತ ಹೇಳಿದ್ರು. ಸುಮಾರು 2 ವಾರಗಳ ಕಾಲ ಅಧಿವೇಶನದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಅದೇ ಸಂದರ್ಭದಲ್ಲೇ ರಾಜೀನಾಮೆ ನೀಡಿದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ನ ಗೆಲುವಾಗ್ತಿತ್ತು ಅಂತ ಲೆಕ್ಕಾಚಾರ ಹಾಕಬಹುದು. ಆದ್ರೆ ಸಚಿವ ನಾಗೇಂದ್ರ ಪತ್ರಿಕಾಗೋಷ್ಠಿ ನಡೆಸಿ ರಾಜೀನಾಮೆ ನೀಡಿದಾಯ್ತು, ಜೈಲಿಗೆ ಹೋಗಿದಾಯ್ತು, ಈಗ ನಾನು ಕಳಂಕಿತನಲ್ಲದೇ ಇರೋದ್ರಿಂದ ವಾಪಸ್ ನನ್ನ ಸಚಿವ ಮಂಡಲಕ್ಕೆ ತೆಗೆದುಕೊಂಡಿದ್ದಾರೆ, ಇನ್ನೇನಿದ್ರು ನೇಣಾಕೊಳ್ಳೋದೊಂದು ಬಾಕಿ ಅನ್ನೊಂದು ದಾಟಿಯಲ್ಲಿ ಮಾತನಾಡಿದ್ದಾರೆ. ಇದೇ ಪದಗಳನ್ನು ಕೂಡ ಹೇಳಿರೋದ್ರಿಂದ ರಾಜೀನಾಮೆ ನೀಡುವಂತ ಸಾಧ್ಯತೆ ಈ ಸದ್ಯದ ಮಟ್ಟಿಗೆ ಸ್ವಯಂ ಪ್ರೇರಿತವಾಗಿ ಕಡಿಮೆ ಇದ್ರೂ ಕೂಡ ಹೈಕಮಾಂಡ್ ಸೂಚನೆ ಏನಾದ್ರೂ ಬಂತು, ಪಕ್ಷಕ್ಕೆ ಮುಜುಗರ ಆಗ್ತಿದೆ, ಸರ್ಕಾರಕ್ಕೆ ಮುಜುಗರ ಆಗುತ್ತೆ, 2028 ಚುನಾವಣೆಗೆ ಸಮಸ್ಯೆ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಇದ್ರೆ ಮಾತ್ರ ರಾಜೀನಾಮೆಯನ್ನ ಹೈಕಮಾಂಡ್ ಪಡೆಯುವಂತ ಸಾಧ್ಯತೆ ಇದೆ. ಆದ್ರೆ ಆಫ್ ದ ರೆಕಾರ್ಡ್ ಮಾಹಿತಿಯಲ್ಲಿ ನಾಗೇಂದ್ರ ರವರ ಹಾಗೂ ಅವರ ಸಚಿವ ಸಂಪುಟದಲ್ಲಿರುವಂತಹ ಸಹೋದ್ಯೋಗಿಗಳ ಮಾತಿನ ಪ್ರಕಾರ ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಪಡೆಯುವಂತ ಸಾಧ್ಯತೆ ಕಡಿಮೆ ಇದೆ ಅನ್ನೋದು ಲೆಕ್ಕಾಚಾರ ಇರೋದ್ರಿಂದ ಇದು ಯಾವ ರೀತಿ ತೆರೆದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಶ್ವಿನಿ.